ಕುವೈತ್ಗೆ 43 ವರ್ಷಗಳ ಬಳಿಕ ಪ್ರಧಾನಿ ಭೇಟಿ ನೀಡಿದ್ದಾರೆ. ಈ ವೇಳೆ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹಾಗಾದ್ರೆ ನಮೋ ಕುವೈತ್ ವಿಸಿಟ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀವಿ ನೋಡಿ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೀಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕುವೈತ್ಗೆ 43 ವರ್ಷಗಳ ಬಳಿಕ ಪ್ರಧಾನಿ ಭೇಟಿ ನೀಡಿದ್ದಾರೆ. ಈ ವೇಳೆ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹಾಗಾದ್ರೆ ನಮೋ ಕುವೈತ್ ವಿಸಿಟ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀವಿ ನೋಡಿ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೀಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕುವೈತ್ಗೆ 43 ವರ್ಷಗಳ ಬಳಿಕ ಪ್ರಧಾನಿ ಭೇಟಿ ನೀಡಿದ್ದಾರೆ. ಈ ವೇಳೆ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹಾಗಾದ್ರೆ ನಮೋ ಕುವೈತ್ ವಿಸಿಟ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀವಿ ನೋಡಿ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ.
ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೀಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕುವೈತ್ಗೆ 43 ವರ್ಷಗಳ ಬಳಿಕ ಪ್ರಧಾನಿ ಭೇಟಿ ನೀಡಿದ್ದಾರೆ. ಈ ವೇಳೆ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹಾಗಾದರೆ ನಮೋ ಕುವೈತ್ ವಿಸಿಟ್ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀವಿ ನೋಡಿ. ವಿಶೇಷ ವಿಮಾನದಿಂದ ಇಳಿಯುತ್ತಿದ್ದಂತೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್. ಕುವೈತ್ ರಾಜಪರಂಪರೆಯಿಂದ ಭಾರತದ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ಇಂಡಿಯನ್ ಫ್ಲಾಗ್ ಹಿಡಿದು ಅನಿವಾಸಿ ಭಾರತೀಯರ ಸಂತಸ. ಕುವೈತ್ಗೆ ನಮೋ ಎಂಟ್ರಿ ಕೊಟ್ಟ ವೇಳೆ ಕಂಡುಬಂದ ಸಂಭ್ರಮದ ಕ್ಷಣಗಳು. ಕುವೈತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 43 ವರ್ಷಗಳ ಬಳಿಕ ಭೇಟಿ ಕೊಟ್ಟ ನಮೋ. ಪ್ರಧಾನಿ ಮೋದಿ 2 ದಿನಗಳ ಕುವೈತ್ ಪ್ರವಾಸ ಕೈಗೊಂಡಿದ್ದಾರೆ. ಬರೋಬ್ಬರಿ 43 ವರ್ಷಗಳ ಬಳಿಕ ಕುವೈತ್ಗೆ ಭೇಟಿ ಕೊಟ್ಟಿದ್ದಾರೆ. ಬಯಾನ್ ಅರಮನೆಯಲ್ಲಿ ಮೋದಿ ಗೌರವ ಸ್ವೀಕರಿಸಿದ್ರು. ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ಭವಿಷ್ಯದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ ಹಾಗೂ ಕೊಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಭದ್ರತೆಗೆ ಈ ಭೇಟಿ ಸಹಕಾರಿ ಆಗಲಿದೆ. ಕುವೈತ್ನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರೊಂದಿಗೆ ಮೋದಿ ಸಂವಾದ ನಡೆಸಿದ್ರು. भारत और कुवैत अरब सागर के 2 किनारों पर बसे हैं. हमें सिर्फ डिप्लोमेसी ने ही नहीं बल्कि दिलों ने आपस में जोड़ा है. 2 ಮಹಾಕಾವ್ಯಗಳು ಅರೇಬಿಕ್ಗೆ ಭಾಷಾಂತರ. ಟ್ರಾನ್ಸ್ಲೇಟರ್ ಜೊತೆ ಪ್ರಧಾನಿ ಮೋದಿ ಮಾತು. ಕುವೈತ್ ಪ್ರವಾಸದಲ್ಲಿರುವ ಮೋದಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದ ಅಬ್ದುಲ್ಲಾ ಅಲ್ ಬರೌನ್ ಮತ್ತು ಅಬ್ದುಲ್ ಲತೀಫ್ ಅಲ್ ನಸೀಫ್ ಎಂಬುವರನ್ನ ಭೇಟಿ ಮಾಡಿದ್ರು. ಇಬ್ಬರು ಭಾಷಾಂತರಕಾರರು ಅನುವಾದಗೊಂಡ ಮಹಾಕಾವ್ಯಗಳನ್ನ ಮೋದಿಯವರಿಗೆ ನೀಡಿ ಅವರಿಂದ ಸಹಿ ಪಡೆದಿದ್ದಾರೆ. 101 ವರ್ಷದ ಐಎಫ್ಎಸ್ ಅಧಿಕಾರಿ ಭೇಟಿಯಾದ ಮೋದಿ. ಇದೇ ವೇಳೆ ನರೇಂದ್ರ ಮೋದಿ 101 ವರ್ಷದ ಐಎಫ್ಎಸ್ ಅಧಿಕಾರಿ ಮಂಗಲ್ ಸೇನಾ ಹಂಡಾ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದ್ರು. ಮೋದಿಯನ್ನ ಕಂಡು ಹಿರಿಯ ಅಧಿಕಾರಿ ಸಂತೋಷ ವ್ಯಕ್ತಪಡಿಸಿದ್ರು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.